ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಬೇಕು. ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿದ್ಮೇಲೆ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಮೇಲೆ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಕಾಣಿಸುತ್ತೆ ನೋಡಿ. ಇಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತಿದೆ ನೋಡಿ. ಟೀಚರ್ಸ್ ರಿಕ್ರೂಟ್ಮೆಂಟ್ ಇದಕ್ಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಿಮಗೆ ಎರಡು ಆಪ್ಷನ್ಸ್ ಇದೆ. ಒಂದು ನಾನ್ ಎಚ್ ಕೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತು ಇನ್ನೊಂದು ಎಚ್ ಕೆ ವಿಭಾಗದಕ್ಕೆ. ನೀವು ಕೆಳಗಡೆ ಇರ್ತಕ್ಕಂಥದ್ದು ಎಲ್ಲ ನೋಟಿಫಿಕೇಷನ್ಗಳನ್ನು ಇಲ್ಲಿ ನೀಡಲಾಗೈತೆ. ನೋಟಿಫಿಕೇಷನ್ ಬೇಕಾದ್ರೆ ನೀವು ನೋಡ್ಬೋದು. ನಾನು ನಾನ್ ಎಚ್ ಕೆನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಇವಾಗ ಪ್ರೊಸೆಸಿಂಗ್ ಆಗ್ತಾಯಿದೆ. ಬಂತು, ಓಪನ್ ಆಗ್ತು. ಇಲ್ಲಿ ನೀವು 2003ಕ್ಕಿಂತ ಏನಾದ್ರು SSLC ಪಾಸ್ ಮಾಡಿದರೆ ಇಲ್ಲಿ ಎಸ್ ಅಂತ ಕೊಡಿ. ಇಲ್ಲ ನಿಮ್ಮದು ಆಗಿಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ನಂದು 2003 ನಂತರ ಆಗಿರೋದ್ರಿಂದ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ಈಗ ನೆಕ್ಸ್ಟು ಕೆಳಗಡೆ SSLCಯಲ್ಲಿರುವಂತೆ ಅಭ್ಯರ್ಥಿಗಳ ಹೆಸರನ್ನು ಕೊಡಬೇಕು. ಹೆಸರನ್ನು ಕೊಡಿ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡಿ, ಮೊಬೈಲ್ ನಂಬರ್ ಹಾಕಿ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ OTP ಬರುತ್ತೆ. ಆ OTP ಅದನ್ನು ಕೆಳಗಡೆ ಎಂಟ್ರಿ ಮಾಡಿ. ಇಲ್ಲಿ ಕೆಳಗಡೆ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಹಾಕಿ. ಇಲ್ಲಿ OTP ಹಾಕಿದ ತಕ್ಷಣ ನಿಮಗೆ ಮೊಬೈಲಿಗೆ OTP ಬರುತ್ತೆ. ಆ OTPನ ಇಲ್ಲಿಗೆ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಇಮೇಲ್ ಐ ಡಿನ ಹಾಕಿ. ನಿಮ್ಮದು ಇಮೇಲ್ ಐ ಡಿ ಯಾವಾಗಲೂ ಬಳಸ್ತಾ ಇರ್ತಕ್ಕಂತಹ ಇಮೇಲ್ ಐ ಡಿನೇ ಹಾಕಿ. ನೆಕ್ಸ್ಟು ಬಳಕೆದಾರರ ಹೆಸರು. ಇಲ್ಲಿ ನೀವು ದಯವಿಟ್ಟು ನಿಮ್ಮ ಹೆಸರನ್ನೇ ಕೊಟ್ಕೊಳ್ಳಿ, ಮರ್ತೋಗೋದ್ರಿಂದ. ಕ್ಯಾಪಿಟಲ್ ಅಕ್ಷರದಲ್ಲೇ ತಾವು ದಯವಿಟ್ಟು ಹೆಸರುಗಳನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಪಾಸ್ವರ್ಡಲ್ಲಿ ಮೊದಲನೇ ಅಕ್ಷರ ಕ್ಯಾಪಿಟಲ್ ಇರಬೇಕು, ಇನ್ನೆಲ್ಲ ಸ್ಮಾಲ್ ಅಕ್ಷರ. ಅಂದರೆ ಮೊದಲನೇ ಇರಬೇಕು, ಎರಡನೇದು ಇರಬೇಕು ಅಂತಲ್ಲ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತಾಗಿ ಕ್ಯಾಪಿಟಲ್ ಅಕ್ಷರ, ಒಂದು ಸಿಂಬಲ್ ಅಕ್ಷರನ ಹಾಕಿ ಸಬ್ಮಿಟ್ ಕೊಟ್ಟರೆ ನೋಡಿ. ಈಗ ಸಬ್ಮಿಟ್ ಕೊಟ್ಟಿದ್ದೀನಿ ನಾನು. ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂದ್ಬಿಟ್ಟು ಈಗ ಲಾಗಿನ್ ಪೇಜ್ ಓಪನ್ ಆಗ್ತು. ಲಾಗಿನ್ ಪೇಜ್ಗೆ ನಾವು ಏನು ಪಾಸ್ವರ್ಡ್ ಕೊಟ್ಟಿದ್ದೋ ಅದನ್ನ ಪಾಸ್ವರ್ಡ್ ಹಾಕಿದ ತಕ್ಷಣ ಲಾಗಿನ್ ಪೇಜ್ಗೆ ನಾವು ಪಾಸ್ವರ್ಡ್ ಏನು ಹಾಕಿರ್ತೀವಿ ಪಾಸ್ವರ್ಡ್ ಹಾಕಿದ ತಕ್ಷಣ ಅದು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಎಲ್ಲ ಬರ್ತಾ ಇದೆ. ಆದರೆ ಒಂದು ಮಾತ್ರ ಸರ್ವರ್ ಬ್ಯುಸಿ ಇದೆ. ಇದು ಪೋಸ್ಟಿಂಗ್ಸ್ದು ಓಪನ್ ಆಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಪೋಸ್ಟಿಂಗ್ಸ್ದು ಓಪನ್ ಆಗಿದೆ. ಸೋಷಿಯಲ್ ಸೈನ್ಸ್ ಮತ್ತು ಇದಕ್ಕೆ ಓಪನ್ ಆಗಿದೆ. ಮತ್ತು ಇದು ಎಜುಕೇಷನ್ ಡೀಟೇಲ್ಸು ಓಪನ್ ಆಗಿದೆ. ಫಸ್ಟು ನೀವು ಪರ್ಸ್ನಲ್ ಡೀಟೇಲ್ಸನ್ನು ಫಿಲ್ ಮಾಡಿಬಿಡಿ. ಪರ್ಸ್ನಲ್ ಡೀಟೇಲ್ಸ್ ಫಿಲ್ ಮಾಡಿದ ನಂತರ ರಿಸರ್ವೇಷನ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಆಮೇಲೆ ಎಜುಕೇಷನ್ ಡೀಟೇಲ್ಸ್ ನೋಡ್ಕೊಳ್ಳಿ. ಇಲ್ಲಿ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಎಲ್ಲನೂ ಕೇಳುತ್ತೆ. SSLC ಏನನ್ನ ಓದಿದ್ರಿ, ಫಸ್ಟ್ SSLC, ಆಮೇಲೆ 2ನೇದು PUC, 3ನೇದು ಬ್ಯಾಚುಲರ್ ಡಿಗ್ರಿ, 4ನೇದು BE BTech ಏನಾರು ಮಾಡಿದರೆ, ಮತ್ತು BCE ಈ ಥರ ಏನಾರು ಮಾಡಿದರೆ, BA ಆ ಥರದ್ದು ಮಾಡಿದಂಥ ಇದುಗಳನ್ನು ನೀವು ಚೆಕ್ ಮಾಡಿ. ಸರ್ವರ್ ಸ್ವಲ್ಪ ಬ್ಯುಸಿ ಇದೆ ಇವತ್ತು. ಸರ್ವರ್ ಓಪನ್ ಆಗ್ತಿಲ್ಲ ಕೆಲವೊಂದು ಟೈಮಲ್ಲಿ, ಹಾಗಾಗಿ ಸರ್ವರ್ ಸಮಸ್ಯೆ ಇದೆ. ಇದ್ರ ಜೊತೆಗೆ ನೀವು ಎಜುಕೇಷನ್ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಇವತ್ತೇ ತುಂಬೋದು. ಪ್ರತಿಯೊಂದಕ್ಕೂ ಸಪ್ರೇಟ್ ಮಾಡಿರೋದ್ರಿಂದ ಮೊದಲನೇದಾಗಿ ಪರ್ಸ್ನಲ್ ಡೀಟೇಲ್ಸ್, 2ನೇದು ರಿಸರ್ವೇಷನ್, 3ನೇದು ಎಜುಕೇಷನ್, 4ನೇದು ಪ್ರೊಫೆಷ್ನಲ್ ಎಜುಕೇಷನ್ B.Ed ನೀವು ಏನು ಮಾಡಿರ್ತೀರಿ ಅದು, ಮತ್ತು 5ನೇದು TET. ಆಮೇಲೆ ಪೋಸ್ಟ್ ಸೆಲೆಕ್ಷನ್ ಮಾಡಬೇಕಾಗತ್ತೆ. ಪೋಸ್ಟ್ ಸೆಲೆಕ್ಷನ್ ಆದ ನಂತರ ಫೋಟೋ ಸೈನ್ ಸಿಗ್ನೇಚರನ್ನು ಕೇಳುತ್ತೆ. ಫೋಟೋ ಸೈನ್ ಸಿಗ್ನೇಚರ್ ಕೊಟ್ಟ ನಂತರ ನೀವು ಅಂತಿಮವಾಗಿ ಡಿಕ್ಲರೇಷನ್ ಫಾರಮ್ ಬರುತ್ತೆ. ಡಿಕ್ಲರೇಷನ್ ಫಾರಮ್ ಬಂದಮೇಲೆ ಫೀಸ್ ಪೇಮೆಂಟು, ಆಮೇಲೆ ಫೀಸ್ ಪೇಮೆಂಟ್ ಆದ ತಕ್ಷಣ ಪ್ರಿಂಟನ್ನು ತಗೋಬೋದು. ಇದು ತುಂಬ ಸರಳವಾದಂತಹ ಮೆಥಡ್. ಇದು ನೀವು ಈ ರೀತಿ ನೀವು ಅಪ್ಲಿಕೇಶನ್ ತುಂಬುವಂಥದ್ದು ಇದು ಮಾಡ್ಕೋಬೇಕು. ಅಪ್ಲಿಕೇಶನ್ ಓಪನ್ ಆದ ನಂತರ ಇದು GPSTR ಓಪನ್ ಮಾಡಿದ್ದೀನಿ. ನೆಕ್ಸ್ಟು HSTR ಅಥವಾ PST ಸಂಬಂಧಪಟ್ಟಂತೆ ಓಪನ್ ಮಾಡಿದಾಗ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ನೋಡ್ತಾ ಇದ್ದೀರಾ ನೀವು ವೆಬ್ಸೈಟಲ್ಲಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರತಕ್ಕಂಥದ್ರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಮತ್ತು ಪ್ರೈಮರಿ ಎಜುಕೇಷನ್ ಟೀಚರ್ಸ್ ಎರಡೂ ಇದೆ. ಎರಡೂ ಕೂಡ ಓಪನ್ ಆಗ್ತಾ ಇಲ್ಲ, ಅಷ್ಟು ಸರ್ವರ್ ಬ್ಯುಸಿ ತೋರಿಸ್ತಾ ಇದೆ. ನೆಕ್ಸ್ಟು ಹೈಸ್ಕೂಲ್ ಟೀಚರ್ ಓಪನ್ ಮಾಡ್ತೀನಿ. ಹೈಸ್ಕೂಲ್ ಟೀಚರು ಲೋಡ್ ಆಗ್ತಾ ಇದೆ, ಬರ್ತಾ ಇಲ್ಲ. ಬಟ್ GPSTRದು ಓಪನ್ ಆಗ್ತಾ ಇದೆ. ಆದರೆ ರಿಸರ್ವೇಷನ್ ಅಪ್ಲೈ ಮಾಡಿಲ್ದಿರೋದ್ರಿಂದ ಇದಕ್ಕೆ ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ನೆಕ್ಸ್ಟು ಹೈಸ್ಕೂಲ್ ಟೀಚರ್ ಓಪನ್ ಆಗ್ತಾ ಇಲ್ಲ. ಫಿಸಿಕಲ್ ಎಜುಕೇಷನ್ ಟೀಚರ್ ಓಪನ್ ಆಗ್ತಾ ಇಲ್ಲ. ನೆಕ್ಸ್ಟು ಎಲ್ಲ ಇದಕ್ಕೂ ಕೂಡ ಒಂದೇ ಅಪ್ಲಿಕೇಶನ್ ನಂಬರ್. ಹಾಗಾಗಿ ಇದನ್ನ ಇಟ್ಟು ಮಾಡ್ಕೊಳ್ಳಿ. 3 ಪೋಸ್ಟ್ಗಳಿಗೂ ಕೂಡ ಇಲ್ಲಿ ಏನು ಪೋಸ್ಟ್ಗಳಿದೆ, ಪ್ರೈಮರಿ ಸ್ಕೂಲ್ ಟೀಚರ್, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್, ಕಂಪ್ಯೂಟರ್ ಟೀಚರು, ಫಿಸಿಕಲ್ ಎಜುಕೇಷನ್, ಎಲ್ಲದಕ್ಕೂ ಕೂಡ
ಒಂದೇ ಅಪ್ಲಿಕೇಶನ್ ನಂಬರ್ ಒಂದೇ ಇದು. ಅಲ್ಲಿ ನೀವು ಕೆಳಗಡೆ ನೋಡಿ ಲಾಸ್ಟಲ್ಲಿ ಕಾಣ್ತೈತೆ ಅಪ್ಲೈಡ್ ಪೋಸ್ಟ್ ಪ್ರಿಫರೆನ್ಸ್. ನೀವು ಆಯ್ಕೆಯಾದ ನಂತರ ಮಾಹಿತಿಗಳು ಸ್ವಲ್ಪ ಡಾಟಾಗಳು ಸಣ್ಣ ಅಕ್ಷರಗಳಿರೋದ್ರಿಂದ ಮೊಬೈಲಲ್ಲಿ ಕಾಣೋದಿಲ್ಲ, ಹಾಗಾಗಿ ಕಷ್ಟ ಆಗ್ಬೋದು. ಒಟ್ಟಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಪ್ರಾಬ್ಲಮ್ ಏನು ಕಂಡುಬಂದಿತ್ತು ಅಂದರೆ ರಿಸರ್ವೇಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕಂಡುಬಂದಿದೆ. ಅವ್ರು ಬಿಟ್ಟಿರ್ತಕ್ಕಂಥ ಗೈಡ್ಲೈನ್ಸಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ. ಇದೇನಾದ್ರೆ ಸತ್ಯ ಆದ ನಂತರ ಅದ್ರ ಬಗ್ಗೆ ಮಾತಾಡೋಣ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅದನ್ನು ನಾಳೆ ಹೇಳ್ತೀನಿ. ಅದೇನಾದ್ರು ಸತ್ಯ ಆದರೆ ಖಂಡಿತ ರಾಜ್ಯಾದ್ಯಂತ ಖಂಡಿತ ಹೋರಾಟವನ್ನು ಮಾಡ್ತೀವಿ. ಏನು SC/ST ಅಭ್ಯರ್ಥಿಗಳಿಗೆ ಒಂದು ರೀತಿ ಅದು ಗೊಂದಲ ಆಗುತ್ತೆ. ಆ ಸಮಸ್ಯೆ ಆದ ನಂತರ ಖಂಡಿತ ಇದು ಮಾತಾಡೋಣ. ಯಾಕೆಂದರೆ ಈಗ ಆಲ್ರೆಡಿ ಅದು ಅಪ್ಲಿಕೇಶನಲ್ಲಿ ಓಪನ್ ಆಗ್ತಾಯಿಲ್ಲ, ನೋಡಿ ಕನ್ಫರ್ಮ್ ಮಾಡಿ ಅದ್ರ ಬಗ್ಗೆ ಇದು ಮಾಡೋಣ. ಒಂದು ವೇಳೆ ಆ ಥರ ಆದರೆ ಖಂಡಿತ ನಿಮ್ಮ ಎಲ್ರಿಗೂ ಗಮನಕ್ಕೆ ತರ್ತೀನಿ. ಆದಾಯ ಪ್ರಮಾಣ ಪತ್ರ ಸಂಬಂಧಪಟ್ಟಂತೆ ಒಂದು ಇಶ್ಯೂ ಆಗಿತ್ತು, ಅದನ್ನು ಸರಿಪಡಿಸೋದಕ್ಕೋಸ್ಕರ ಸರಿ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಖಂಡಿತ ನಾಳೆ ನಾಡಿದ್ದು ನೋಡೋಣ. ಅಪ್ಲಿಕೇಶನ್ ಬಿಟ್ಟ ನಂತರ ಯಾರಿಗಾದರೂ SC/ST ಮಕ್ಕಳಿಗೆ ನಾನ್ ಕ್ರಿಮಿನೇಯರ್ ಥರ 10 ಲಕ್ಷ ಆಗಿದೆಯಾ 8 ಲಕ್ಷ ಆಗಿದೆಯಾ ಅಂತ ಏನಾರು ಅಪ್ಲಿಕೇಶನ್ಸ್ ಏನಾರು ಬಂದರೆ ದಯವಿಟ್ಟು ಮೆಸೇಜ್ ಮಾಡಿ. ನಂದು ವಾಟ್ಸಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ವಾಟ್ಸಪ್ ಮಾಡಿ ಅಥವಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಿಟ್ಟ ತಕ್ಷಣ ಯಾರು ಅರ್ಜಿ ಸಲ್ಲಿಸೋರಿದ್ದರೆ ದಯವಿಟ್ಟು ಇದನ್ನು ಹೇಳಿ. SC/ST ಮಕ್ಕಳಿಗೆ ಆದಾಯ ಮಿತಿಯನ್ನು ಕೇಳಿರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರ ಇದರಲ್ಲಿದೆ, ಯಾವುದರಲ್ಲಿ ಅಂದರೆ ಅರ್ಜಿಯನ್ನು ಪಾಲಿಸಬೇಕಾದ ಕ್ರಮಗಳು ಏನು ಬಿಟ್ಟಿದ್ದಾರೆ ಮಾಡೆಲ್ ಅದರಲ್ಲಿದೆ. ಬಟ್ ಅಪ್ಲಿಕೇಶನ್ ಇಲ್ಲಿ ಏನೂ ಓಪನ್ ಆಗ್ತಾ ಇಲ್ಲ. ಬಟ್ ಅದನ್ನು ತಿದ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ. ನೋಡೋಣ ಏನೆಲ್ಲ ಬರುತ್ತೆ, ತಿಳಿಸೋಣ. ಮುಂದಿನ ವೀಡಿಯೋದಲ್ಲಿ ಖಂಡಿತ ಎಲ್ಲ ಮಾಹಿತಿಯನ್ನು ತಿಳಿಸ್ತೇನೆ. ಧನ್ಯವಾದಗಳು. ನಮ್ಮ ಚಾನಲನ್ನು ಹೀಗೆ ನೋಡ್ತಾ ಇರಿ, ಸ್ಕಿಪ್ ಮಾಡ್ದೇ ನೋಡಿ. ದಯವಿಟ್ಟು ನಮ್ಮ ಚಾನಲನ್ನು ಇತರರಿಗೂ ಕೂಡ ಶೇರ್ ಮಾಡಿ, ಅನುಕೂಲ ಆಗಲಿ ಎಲ್ಲರಿಗೂ ಕೂಡ. ಹಾಗಾಗಿ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ. ಏನಾರು ಗೊಂದಲಗಳಿದ್ದರೆ ಕಮೆಂಟ್ ಮಾಡಿ. ಮುಖ್ಯವಾದಂಥ ವಿಚಾರ ನಾನು ಹೇಳಿದ್ರೀಗ, ಆ ವಿಚಾರಗಳೇನಾದ್ರು ಕಂಡು ಬಂದಂತಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.